ಆತನಿಗೆ ಸರ್ಕಾರಿ ಕೆಲಸ ಕೈ ತುಂಬಾ ಸಂಬಳ ಬರ್ತಾ ಇತ್ತು. ಆದ್ರೆ ಅದೇನ್ ಕೇಡ್ ಬುದ್ಧಿ ಬಂತೋ ಏನೋ ಗೊತ್ತಿಲ್ಲ, ರೌಡಿ ಶೂಟರ್ಗಳ ಸಹವಾಸ ಮಾಡಿ ಅವ್ರ ಜೊತೆಗೆ ಸೇರಿ ಮಾಡಬಾರ್ದನ್ನ ಮಾಡಿದ್ದಾನೆ. ಈಗ ಗವರ್ಮೆಂಟ್ ಅಫಿಷಿಯಲ್ ಜೈಲು ಪಾಲಾಗಿದ್ದಾನೆ. ಹಾಗಾದ್ರೆ ಈತ ಮಾಡಿದ್ದೇನು? ಈತನಿಗೂ ಹಾಗೂ ಆ ರೌಡಿ ಶೂಟರ್ಗಳಿಗೂ ಸಂಪರ್ಕ ಬಂದಿತ್ತಾದ್ರೂ ಹೇಗೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಪೊಲೀಸರ ಸೋಕಿನಲ್ಲಿ ದರೋಡೆ, ಡಿಎಫ್ಒ ಸೇರಿ 11 ಮಂದಿ ಅರೆಸ್ಟ್. ಕಂತೆ ಹಣ, 500 ರೂಪಾಯಿ ಮುಖಬೆಲೆಯ ನೋಟ್ಗಳು, ಕಂತೆ ನೋಟಿನ ಮಧ್ಯೆ ಜೋಡಿಸಿದಂತಹ ಚಿನ್ನಾಭರಣ. ಹೌದು, ಇವೆಲ್ಲವೂ 9 ದಿನದ ಹಿಂದೆ ಬೆಂಗಳೂರಿನ HMT ಲೇಔಟ್ನಲ್ಲಿ ಕದಿಮರ ಪಾಲಾಗಿದ್ದಂತಹ ನಗನಾಣ್ಯಗಳು. ಉದ್ಯಮಿಯೊಬ್ಬರ ಮನೆಯಲ್ಲಿ ಪೊಲೀಸ್ ಸೋಗಿನಲ್ಲಿ ಬಂದು ಕದ್ದ ಮಾಲನ್ನ ಪೀಣ್ಯ ಪೊಲೀಸರು ರಿಕವರಿ ಮಾಡಿದಂತಹ ಹಣ, ಚಿನ್ನಾಭರಣಗಳು ಇವು. ಅಂದಹಾಗೆ ಇದೇ ತಿಂಗಳ 5ರಂದು ಪೀಣ್ಯ ಸಮೀಪದ HMT ಲೇಔಟ್ನ ನಿವಾಸಿ ಉದ್ಯಮಿ ಮನೋಹರ್ ಮನೆಗೆ ಪೊಲೀಸ್ ಸೋಕಿನಲ್ಲಿ ಬಂದಂತಹ ರಾಬರ್ಸ್ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ರು. ಮನೆಯ ಒಡತಿ ಸುಜಾತ ಪುತ್ರ ರೂಪೇಶ್ನನ್ನ ಕಟ್ ಹಾಕಿ ಅರ್ಧ ಕೆಜಿ ಬಂಗಾರ ಹಾಗೂ 45 ಲಕ್ಷ ನಗದು ದೋಚಿ ಸ್ಥಳದಿಂದ ಕಾಲ್ಕಿತ್ತಿದ್ರು. ಇನ್ನು ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದಂತಹ ಪೀಣ್ಯ ಪೊಲೀಸರು ಚನ್ನಗಿರಿ ಡಿಆರ್ಎಫ್ಒ ಸುರೇಂದ್ರ ಸೇರಿದಂತೆ 11 ಆರೋಪಿಗಳನ್ನ ಬಂಧಿಸಿದ್ದಾರೆ. ಪೀಣ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂತಹ ಹೌಸ್ ಡಕಾಟಿ ಪ್ರಕರಣ ಸುಮಾರು 11 ಜನರನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಜೊತೆಗೆ 45 ಲಕ್ಷ ಬೆಲೆ ಬಾಳುವ ಸುಮಾರು 273 ಗ್ರಾಂ ಚಿನ್ನಾಭರಣಗಳು ಮತ್ತು 23 ಲಕ್ಷ ನಗದು ಹಣವನ್ನು ಕೂಡ ರಿಕವರಿ ಮಾಡಿದ್ದಾರೆ. ರಿಟರ್ನ್ ಮಾಡಿ ಲಾಂಗು ಮಂಚುಗಳಿಂದ ಅವರಿಗೆ ಬೆದರಿಕೆಯನ್ನ ಒಡ್ಡಿ ಜೊತೆಗೆ ಕೈಕಾಳುಗಳನ್ನ ಕಟ್ಟಿ ಹಾಕಿ ಚಿನ್ನಾಭರಣಗಳು ಮತ್ತು ನಗದು ಹಣವನ್ನ ದೋಚಿಕೊಂಡು ಹೋಗಿದ್ರು. ಇನ್ನು ಉದ್ಯಮಿ ಮನೆಯನ್ನ ದೋಚಿದ ಬಳಿಕ ಹಣವನ್ನ ತೆಗೆದುಕೊಂಡು ಆರೋಪಿಗಳು ಕೊಡೈಕೆನಾಲ್, ಊಟಿ ಸುತ್ತಮುತ್ತ ಜಾಲಿ ಟ್ರಿಪ್ ಮಾಡ್ತಾ ಇದ್ರು. ಇನ್ನು ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಆರೋಪಿಗಳ ಬೆನ್ನು ಬಿದ್ದಂತಹ ಪೊಲೀಸರು 11 ಮಂದಿಯನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಬಂಧಿತರಿಂದ 23 ಲಕ್ಷ ನಗದು, 45 ಲಕ್ಷ ಮೌಲ್ಯದ ಚಿನ್ನಾಭರಣ, ಕಾರು, 11 ಮೊಬೈಲ್, ಮಾರಕಾಸ್ತ್ರವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 9 ದಿನಗಳಲ್ಲಿ ಕೃತ್ಯವನ್ನ ಮಾಡಿರ್ತಕ್ಕಂಥ 11 ಜನರನ್ನ ಬಂಧಿಸಿರ್ತಕ್ಕಂಥದ್ದು. ಜೊತೆಗೆ ಚಿನ್ನಾಭರಣಗಳನ್ನ ಮತ್ತು ನಗದು ಹಣವನ್ನ ವಶಪಡಿಸಿಕೊಂಡಿರ್ತಾರೆ. ಈ ಆರೋಪಿಗಳ ಪೈಕಿ ಒಬ್ಬ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಚನ್ನಗಿರಿ ಅರಣ್ಯ ವಲಯದಲ್ಲಿನ ಉಪ ಅರಣ್ಯಾಧಿಕಾರಿ ಕೂಡ ಇದರಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಅವನು ಯೂನಿಫಾರ್ಮ್ನಲ್ಲಿ ಬಂದು ಇವ್ರ ಜೊತೆ ಸೇರಿಕೊಂಡಿದ್ದ. ಆತ ಕೂಡ ಈಗ ಗಸ್ತರಿಯಾಗಿದ್ದಾನೆ. ಸದ್ಯ ಪೀಣ್ಯ ಪೊಲೀಸರು ತನಿಖೆಯನ್ನ ಮುಂದುವರಿಸ್ತಾ ಇದ್ದು ತಲೆಮರೆಸಿಕೊಂಡಿರುವಂತಹ ಮತ್ತಿಬ್ಬರ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಅದೇನೇ ಆದ್ರೂ ನಾಗರಾಜ ಎಂಬ ವಿಷಜಂತು ಉಂಡು ಮನೆಗೆ ಕನ್ನ ಹಾಕಿದ್ದು ವಿಪರ್ಯಾಸವೇ ಸರಿಯೇ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.